ಹೇಗಿರುತ್ತೆ? ನೀವು 2016ನೇ ಇಸ್ವಿಲಿ ಇರ್ತೀರಾ, ಆದ್ರೆ ನೀವೊಂದು ಗುಹೆ ಒಳಗಡೆ ಬರ್ತಿದ್ದಂಗೆನೆ ಅಲ್ಲಿಂದ 1943ಕ್ಕೆ ಬಂದ್ಬಿಡ್ತೀರಾ. ಇಂಥ ಒಂದು ಕಷ್ಟದ ಪರಿಸ್ಥಿತಿಲಿ ನೋಡೋದಕ್ಕೂ ಆಗದೆ ಇರೋಂತ ಮಾನ್ಸ್ಟರ್ಸ್ ಗಳು ನಿಮ್ ಹಿಂದೆ ಬಿದ್ಬಿಟ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ಒಂದು ಮ್ಯಾಜಿಕಲ್ ಟೈಮ್ ಟ್ರಾವೆಲ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಅಂದಂಗೆ ಈ ಮೂವಿ ಹೆಸರು ಮಿಸ್ ಪೆರೆಗ್ರಿನ್ಸ್ ಹೋಮ್ ಫಾರ್ ಪೆಕ್ಯುಲಿಯರ್ ಚಿಲ್ಡ್ರನ್ಸ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಕತೆ ಶುರುವಾದಾಗ ನಮ್ಗೆ ಒಂದು ಮಾರ್ಟ್ನಲ್ಲಿ ಕೆಲಸ ಮಾಡ್ತಿರೋ ಜೇಕ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನ್ ಜೊತೆ ಯಾರು ಕೂಡ ಫ್ರೆಂಡ್ಶಿಪ್ ಮಾಡೋದಿಲ್ಲ, ಯಾಕೆಂತಂದ್ರೆ ಇವನ್ ಸ್ವಲ್ಪ ಬೋರಿಂಗ್ ಅಂತ. ನಂತರ ಇವನ ಡ್ಯೂಟಿನೆಲ್ಲ ಮುಗಿಸಿದ್ಮೇಲೆ ಇದೇ ಮಾರ್ಟ್ನಲ್ಲಿ ಕೆಲಸ ಮಾಡ್ತಿರೋಂತ ಒಬ್ರು ಲೇಡಿ ನಾನ್ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಇವರ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಜೇಕ್ ಕೂಡ ಇವನ ತಾತನ್ಗೆ ಕಾಲ್ ಮಾಡಿ ಹೇಳ್ತಾನೆ, ನಾನ್ ನಿಮ್ ಮನೆಗ್ ಬರ್ತಿದ್ದೀನಿ ಅಂತ. ಆದ್ರೆ ಇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋದಕ್ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಆದ್ರೆ ಇವನ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಇವನ ತಾತನ ಮನೆ ಹತ್ರ ಬರ್ತಿರ್ಬೇಕಾದ್ರೆ ನೋಡ್ತಾನೆ ಒಬ್ಬ ವಿಚಿತ್ರವಾಗಿರುವಂತ ವ್ಯಕ್ತಿ ರೋಡ್ ನ ಮಧ್ಯದಲ್ಲಿ ಹೋಗ್ತಿರ್ತಾನೆ. ಸರಿ ಅಂತ ಹೇಳಿ ಇವನು ಇವನ ತಾತನ ಮನೆಗೆ ಬಂದು ನೋಡಿದ್ರೆ ಎಲ್ಲಾ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಅದಕ್ಕೆ ಇವನು ಇವನ ತಾತನ ಹುಡ್ಕೋದಕ್ಕೆ ಅಂತ ಮನೆಯ ಹಿಂದೆ ಇರುವಂತ ಕಾಡಿನ ಹತ್ರ ಬಂದು ಇಲ್ಲಿ ಹುಡ್ಕೋದಕ್ಕೆ ಶುರು ಮಾಡಿದಾಗ ಇವನ ತಾತ ಏನೋ ಸಿಗ್ತಾರೆ. ಆದ್ರೆ ಇವರಿಗೆ ಕಣ್ಣು ಗುಡ್ಡೆಗಳೇ ಇರೋದಿಲ್ಲ. ಆದ್ರಿಂದ ಇವನು ಆಂಬುಲೆನ್ಸ್ ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಇವನ ತಾತ ಇವನಿಗೆ ಹೇಳ್ತಾರೆ, ನಾನು ಹೇಳೋ ಮಾತನ್ನ ನೀನು ಕೇಳು. ವೇಲ್ ಸಿಟಿ ಹತ್ರ ಒಂದು ಸಣ್ಣ ಐಲ್ಯಾಂಡ್ ಇದೆ. ಆ ಐಲ್ಯಾಂಡ್ ಹೆಸರು ಕೇರ್ನ್ ಹಾಲ್ಮ್ ಅಂತ. ಅಲ್ಲಿಗೆ ನೀನ್ ಹೋದ್ರೆ ಸೆಪ್ಟೆಂಬರ್ 3, 1943ರ ಒಂದು ಟೈಮ್ ಲೂಪ್ ಸಿಗುತ್ತೆ. ಆ ಟೈಮ್ ಲೂಪ್ ನ ಒಳಗಡೆ ನೀನು ಎಂಟರ್ ಆಗ್ತಿದ್ದಂಗೆನೆ ಒಂದು ಪಕ್ಷಿ ಬಂದು ನಿನಗೆ ಎಲ್ಲಾನು ಅರ್ಥ ಮಾಡಿಸುತ್ತೆ ಅಂತ ಹೇಳ್ತಾ ನೀನು ಐಲ್ಯಾಂಡ್ ಗೆ ಹೋಗ್ಲೇಬೇಕು ಅಂತ ಪ್ರಾಮಿಸ್ ಅನ್ನ ಮಾಡಿಸ್ಕೊತಿರ್ಬೇಕಾದ್ರೆ ಜೇಕ್ ನ ತಾತ ಸತ್ತೋಗ್ತಾರೆ. ಅದೇ ಸಮಯಕ್ಕೆ ಇವನ ಜೊತೆ ಬಂದಿರುವಂತ ಲೇಡಿಯ ಹಿಂದೆ ಒಂದು ಮಾನ್ಸ್ಟರ್ ಕಾಣಿಸಿ ಇವರು ಶೂಟ್ ಮಾಡ್ತಾರೆ. ಆದ್ರೆ ಮಾನ್ಸ್ಟರ್ ಜೇಕ್ಗೆ ಬಿಟ್ಟು ಇವ್ರಿಗಂತೂ ಕಾಣಿಸಿರೋದಿಲ್ಲ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಜೇಕ್ ನ ತಂದೆ ತಾಯಿ ಇವನನ್ನ ಒಂದು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿರ್ತಾರೆ. ಯಾಕೆ ಅಂತಂದ್ರೆ ಇವನ ತಾತ ಸತ್ತಿರುವಂತ ಶಾಕ್ ನಿಂದ ಇವನು ಇನ್ನೂ ಕೂಡ ಹೊರಗಡೆ ಬಂದಿರೋದಿಲ್ಲ. ನಂತರ ಇವನು ನೆನ್ಸ್ಕೊಳ್ತಾ ಹೋಗ್ತಾನೆ, ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಾತ ಇವನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂತ. ಅಷ್ಟೇ ಅಲ್ಲದೆ ಇವನ ತಾತ ಯಾವಾಗ್ಲೂ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು ಅಂತ ಹೇಳಿ ಒಂದು ಸ್ಟೋರಿನ ಇವನಿಗೆ ಹೇಳ್ತಿದ್ರು. ಕೇರ್ನ್ ಹಾಲ್ಮ್ ಅನ್ನೋ ಒಂದು ಸಣ್ಣ ಐಲ್ಯಾಂಡ್ ನಲ್ಲಿ ಒಂದು ಅನಾಥಾಶ್ರಮ ಇದೆ. ಆ ಅನಾಥಾಶ್ರಮದಲ್ಲಿರುವಂತ ಪ್ರತಿಯೊಬ್ರು ಮಕ್ಕಳಿಗೂ ಕೂಡ ಒಂದೊಂದು ಮ್ಯಾಜಿಕಲ್ ಪವರ್ ಇದೆ ಅಂತ. ಇದನ್ನ ಇವನು ಕೂಡ ಸತ್ಯ ಅಂತ ನಂಬ್ಕೊಂಡು ಇವನ ಕ್ಲಾಸ್ ನಲ್ಲಿರುವಂತ ಮಕ್ಕಳಿಗೆಲ್ಲ ಹೇಳಿದಾಗ ಅವರು ನಗ್ಬಿಡ್ತಾರೆ. ಇದನ್ನ ಇವನು ಇವನ ತಾತನ ಹತ್ರ ಬಂದು ಹೇಳಿದಾಗ ತುಂಬಾನೇ ದುಃಖ ಪಡ್ತಾರೆ, ಯಾಕೆ ನನ್ನ ಕಥೆನ ಯಾರು ನಂಬ್ತಿಲ್ಲ ಅಂತ. ನಂತರ ಸೀನ್ ಮತ್ತೊಂದ್ಸಲ ಪ್ರೆಸೆಂಟ್ ಆಗಿ ಬಂದಾಗ ನಮ್ಗೆ ತೋರಿಸ್ತಾರೆ ಜೇಕ್ ನ ಫ್ಯಾಮಿಲಿ ಅವರು ಇವರ ಮನೆನ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಇವನ ತಂದೆ ಆಗಿರುವಂತ ಫ್ರಾಂಕ್ಲಿನ್ಗೆ ಇವನ ತಾತನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಫ್ರಾಂಕ್ಲಿನ್ಗೆ ಅನಿಸ್ತಿತ್ತು ಇವನ ತಂದೆ ಇವನ ತಾಯಿಗೆ ಮೋಸ ಮಾಡಿ ಬೇರೆ ಹೆಣ್ಣನ್ನ ಇಷ್ಟಪಡ್ತಿದ್ದ ಅಂತ. ಅಷ್ಟೇ ಅಲ್ಲದೆ ಇವತ್ತು ಜೇಕ್ ನ ಬರ್ತಡೇ ಕೂಡ ಇರುತ್ತೆ. ಆದ್ರಿಂದ ಇವನ ತಾಯಿ ಬಂದು ಮನೆ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ನಿನ್ ತಾತನ್ನ ಡೈರಿ ಸಿಕ್ತು ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಇದೇ ಡೈರಿಲಿ ಇವನಿಗೆ ಇವನ ತಾತೆ ಹೇಳ್ತಿದ್ದಂತ ಕೇಲ್ ಹೋಮ್ ಐಲ್ಯಾಂಡ್ ನ ಫೋಟೋ ಕೂಡ ಸಿಗುತ್ತೆ. ನಂತರ ಇವನನ್ನ ಮತ್ತೊಂದ್ಸಲ ಟ್ರೀಟ್ಮೆಂಟ್ ಅಂತ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದಾಗ ಇವನು ಹೇಳ್ತಿರ್ತಾನೆ, ನಾನು ಕೇಲ್ ಹೋಲ್ಮ್ ಐಲ್ಯಾಂಡ್ ಗೆ ಹೋಗ್ಬೇಕು ಅಂತ. ಅದಕ್ಕೆ ಸೈಕಿಯಾಟ್ರಿಸ್ಟ್ ಕೂಡ ಇದು ಒಳ್ಳೆ ಐಡಿಯಾ, ಜಾಗ ಚೇಂಜ್ ಆದ್ರೆ ಇವನ ಮನಸ್ಥಿತಿನೂ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿ ಇವನ ತಂದೆ ತಾಯಿಗೆ ಆ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ ಬನ್ನಿ ಅಂತ ಹೇಳ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಫ್ರಾಂಕ್ಲಿನ್ ಜೇಕ್ ನ ಕಾರ್ನ್ ಹೋಲ್ಮ್ ಐಲ್ಯಾಂಡ್ ಗೆ ಕರ್ಕೊಂಡ್ ಬರ್ತಾನೆ. ಯಾವಾಗ ಇವರು ಐಲ್ಯಾಂಡ್ ಗೆ ಬಂದು ತಲುಪ್ತಾರೋ ದ ಪ್ರೀಸ್ಟ್ ಹೋಲ್ ಅನ್ನೋ ಒಂದು ಹೋಟೆಲ್ ಗೆ ಬರ್ತಾರೆ ಸ್ಟೇ ಆಗೋದಕ್ಕೆ ಅಂತ. ಆದ್ರೆ ಜೇಕ್ ಮಾತ್ರ ಇವನ ತಾತೆ ಹೇಳಿದ್ರಲ್ಲ ಈ ಐಲ್ಯಾಂಡ್ ನಲ್ಲಿ ಒಂದು ಅನಾಥಾಶ್ರಮ ಇದೆ, ಅಲ್ಲಿ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಮಕ್ಕಳು ಇದ್ದಾರೆ ಅಂತ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇನ್ನೇನ್ ಮಾಡುದು ಅಂತ ಫ್ರಾಂಕ್ಲಿನ್ ಅಲ್ಲೇ ಇದ್ದಂತ ಲೋಕಲ್ ಹುಡುಗರಿಗೆ ದುಡ್ಡನ್ನು ಕೊಟ್ಟು ನನ್ ಮಗನ್ನ ಆ ಅನಾಥಾಶ್ರಮದ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಇಬ್ರು ಹುಡುಗರು ಇವನನ್ನ ಕರ್ಕೊಂಡ್ ಬಂದು ಒಂದು ಶಾರ್ಟ್ ಕಟ್ ದಾರಿನ ತೋರಿಸ್ತಾರೆ. ಇಲ್ಲಿ ಹೋದ್ರೆ ನಿನ್ಗೆ ಅನಾಥಾಶ್ರಮ ಸಿಗುತ್ತೆ ಅಂತ. ಇವನು ಕೂಡ ಅದೇ ದಾರಿಲಿ ಮುಂದೆ ಬಂದು ನೋಡಿದ್ರೆ ಅನಾಥಾಶ್ರಮ ಏನೋ ಸಿಗುತ್ತೆ, ಆದ್ರೆ ಅದು ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ. ಅದಕ್ಕೆ ಇವನು ಮತ್ತೆ ಸ್ಟೇ ಆಗಿರುವಂತ ಹೋಟೆಲ್ಗೆ ಬಂದು ಇಲ್ಲೇ ಇರುವಂತ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿನ ಕೇಳ್ತಾನೆ, ಆ ಅನಾಥಾಶ್ರಮಕ್ಕೆ ಏನಾಯ್ತು, ಅಲ್ಲಿರುವಂತ ಜನರೆಲ್ಲರೂ ಏನಾದ್ರು ಅಂತ. ಆಗ ಈ ವ್ಯಕ್ತಿನೂ ಕೂಡ ಹೇಳ್ತಾನೆ, ಸೆಪ್ಟೆಂಬರ್ 3, 1943 ಅದು ವರ್ಲ್ಡ್ ವಾರ್ ನ ಸಮಯ. ಜರ್ಮನಿಯವರು ಒಂದು ಬಾಂಬ್ ಅನ್ನ ಆ ಅನಾಥಾಶ್ರಮದ ಮೇಲೆ ಹಾಕಿದ್ರಿಂದ ಅನಾಥಾಶ್ರಮದ ಒಳಗಡೆ ಇದ್ದಂತ ಮಕ್ಕಳು ಹಾಗೆ ಒಬ್ರು ಟೀಚರ್ ಸತ್ತೋದ್ರು ಅಂತ. ಈ ವ್ಯಕ್ತಿಯ ಡೇಟ್ ಅನ್ನು ಹೇಳ್ತಿದ್ದಂಗೆನೆ ಇವನಿಗೆ ನೆನಪಾಗುತ್ತೆ, ಇವನ ತಾತ ಹೇಳಿದ್ರಲ್ಲ ನೀನು ಐಲ್ಯಾಂಡ್ ಗೆ ಹೋದ್ರೆ ಸೆಪ್ಟೆಂಬರ್ 3, 1943ರ ಒಂದು ಟೈಮ್ ಲೂಪ್ ಸಿಗುತ್ತೆ. ಆ ಟೈಮ್ ಲೂಪ್ ಒಳಗಡೆ ಎಂಟರ್ ಆದ್ರೆ ನಿನ್ಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ ಅಂತ. ಅದಕ್ಕೆ ಇವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ.
ಕೇಳ್ತಿರ್ತಾನೆ, ನನ್ ತಾತ ಯಾಕೆ ಹಾಗಂದ್ರು, ಟೈಮ್ ಲೂಪ್ ಅಂದ್ರೆ ಅರ್ಥ ಏನು ಅಂತ. ನಂತರ ಜೇಕ್ ಇಂದಾನೆ ನಮ್ಗೆ ಗೊತ್ತಾಗುತ್ತೆ ಇವನ ತಾತನ ಹೆಸರು ಏಬ್ ಅಂತ. ಇದಾದ್ಮೇಲೆ ಮಾರನೇ ದಿನ ಜೇಕ್ ಮತ್ತೊಂದ್ಸಲ ಈ ಅನಾಥಾಶ್ರಮಕ್ಕೆ ಬಂದು ಈ ಜಾಗದಲ್ಲಿ ಹುಡ್ಕಾಡ್ತಿರ್ತಾನೆ, ಇಲ್ಲಿದ್ದಂತ ಮಕ್ಳು ಬಗ್ಗೆ ಏನಾದ್ರೂ ಗೊತ್ತಾಗ್ಬೋದಾ ಅಂತ. ಆದ್ರೆ ಅದೇ ಸಮಯಕ್ಕೆ ಒಬ್ಳು ಹುಡುಗಿ ಈ ಜಾಗದಲ್ಲಿ ನಿಂತಿರ್ತಾಳೆ. ಹಾಗೆ ಅಲ್ಲಿರುವಂತ ಒಂದಷ್ಟು ಮಕ್ಕಳನ್ನ ನೋಡಿ ಹೆದರ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪಿಡ್ತಾನೆ. ಯಾವಾಗ ಇವನು ಕಣ್ಣನ್ನ ಬಿಡ್ತಾನೋ ಇವನ ಮುಂದೆ ಇರುವಂತ ಮಕ್ಕಳನ್ನ ನೋಡಿ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಾತ ಯಾವಾಗ್ಲೂ ಇವನಿಗೊಂದು ಸ್ಟೋರಿನೇ ಹೇಳ್ತಿದ್ರಲ್ಲ, ಒಂದು ಅನಾಥಾಶ್ರಮದಲ್ಲಿ ತುಂಬಾ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಮಕ್ಳೆಲ್ಲರೂ ಇದ್ರು ಅಂತ. ಅದೇ ಮಕ್ಳು ಇವರೆಲ್ಲರೂ. ಆ ಮಕ್ಳು ಇವನಿಗೆ ಬಾ ನಮ್ ಜೊತೆ ಒಂದು ಟೈಮ್ ಲೂಪ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಈ ಜಾಗದಲ್ಲಿ ತುಂಬಾ ಭಯಂಕರವಾಗಿರುವಂತ ಸೌಂಡ್ ಗಳೆಲ್ಲ ಕೇಳಿಸ್ತಿರೋದ್ರಿಂದ ಇವನು ಹೆದರ್ಕೊಂಡು ಮುಂದೆ ಯಾವ ದಾರಿ ಸಿಗುತ್ತೋ ಆ ದಾರಿಯಿಂದ ಇವನು ಸ್ಟೇ ಆಗಿರುವಂತ ಹೋಟೆಲ್ಗೆ ಬಂದು ನೋಡ್ತಾನೆ. ಆದ್ರೆ ಈ ಜಾಗ ಹೋಟೆಲ್ ತರನೇ ಇರೋದಿಲ್ಲ, ಒಂದು ಬಾರ್ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಇದೆಲ್ಲ ಏನು ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂತ ಜನರು ಇವನ ಮೇಲೆ ಜಗಳಕ್ಕೆ ಅಂತ ಬರ್ತಿರ್ತಾರೆ, ನೀನ್ ಯಾರು ಅಂತ. ಆಗ ಅದೇ ಸಮಯಕ್ಕೆ ಆಗ್ಲೇ ಇವನು ನೋಡಿದಂತ ಮಕ್ಳು ಬಂದು ಇವನನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಇವನ್ಗಂತೂ ಇದೇನು ಅರ್ಥನೇ ಆಗ್ತಿರೋದಿಲ್ಲ, ಇಲ್ಲೆಲ್ಲ ಏನ್ ನಡೀತಿದೆ, ಈ ಜಾಗ ಯಾವುದು ಅಂತ ಕೇಳ್ತಾನೆ. ಆಗ ಇವರೆಲ್ಲರೂ ಹೇಳ್ತಾರೆ, ನೀನು ವಾಸ ಮಾಡ್ತಿರುವಂತ ಟೈಮ್ ಅಲ್ಲ ಇದು, ಇದು ಸೆಪ್ಟೆಂಬರ್ 3, 1943. ನಾವು ಟೈಮ್ ಲೂಪ್ ನ ಒಳಗಡೆ ಎಂಟರ್ ಆಗಿದ್ದೀವಿ ಅಂತ. ಇವರೆಷ್ಟೇ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ಜೇಕುಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ. ನಂತರ ಇವನನ್ನ ಅನಾಥಾಶ್ರಮದ ಹತ್ರ ಕರ್ಕೊಂಡ್ ಬಂದಾಗ ತೋರಿಸ್ತಾರೆ, ಈ ಜಾಗ ನಾರ್ಮಲ್ ಆಗಿರುತ್ತೆ, ಏನು ಕೂಡ ಆಗಿರೋದಿಲ್ಲ. ಇಲ್ಲಿಗೆ ಬರ್ತಿದ್ದಂಗೆನೆ ಈ ಅನಾಥಾಶ್ರಮದ ಇನ್ಚಾರ್ಜ್ ಆಗಿರುವಂತ ಮಿಸ್ ಪೆರಿಗ್ರೆನ್ಸ್ ನ ಇವನು ಮೀಟ್ ಮಾಡ್ತಾನೆ. ಆಕ್ಚುಲಿ ಇವರೆಲ್ಲ ಮಾತಾಡ್ತಿರೋದನ್ನ ನೋಡಿ ನಮ್ಗೆ ಅನ್ನಿಸ್ತಿರುತ್ತೆ ಇವನು ಈ ಜಾಗಕ್ಕೆ ಬಂದೇ ಬರ್ತಾನೆ ಅನ್ನೋದು ಇವರೆಲ್ಲರಿಗೂ ಮೊದ್ಲೇ ಗೊತ್ತಿತ್ತು ಅಂತ. ನಂತರ ಇವರು ಇಲ್ಲಿರುವಂತ ಒಬ್ಬೊಬ್ಬರೇ ಮಕ್ಕಳನ್ನ ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಇವಳ ಹೆಸರು ಆಲಿವ್ ಅಂತ. ಇವಳ ಕೈಯಲ್ಲಿ ಬೆಂಕಿಯ ಶಕ್ತಿ ಇರುತ್ತೆ. ಹಾಗೆ ಇವನು ಹೇಳ್ತಾನೆ, ನನ್ ತಾತ ಇಲ್ಲಿಗೆ ನನ್ನ ಕಳ್ಸಿದ್ರು, ಇಲ್ಲಿಗೆ ಬಂದ್ರೆ ಏನೋ ಒಂದು ವಿಷಯ ಗೊತ್ತಾಗುತ್ತೆ, ಅದು ಏನು ಅಂತ. ಆ ವಿಷಯ ನಿನ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೊಬ್ಳು ಹುಡುಗಿನ ಪರಿಚಯ ಮಾಡಿಸ್ತಾಳೆ. ಇವಳ ಹೆಸರು ಫಿಯೋನಾ. ಇವಳಿಗೆ ಗಿಡ ಮರಗಳನ್ನ ತುಂಬಾ ಬೇಗ ಬೆಳೆಸುವಂತ ಶಕ್ತಿ ಇರುತ್ತೆ. ಹಾಗೆ ಈ ಹುಡುಗಿ ಹೆಸರು ಬ್ರೌನ್ವಿನ್ ಅಂತ. ಈ ಹುಡುಗಿ ಚಿಕ್ಕವಳಾದ್ರೂ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾಳೆ. ಹಾಗೆ ಈ ಇಬ್ರು ಮಕ್ಕಳು ಹೆಸರು ಟ್ವಿನ್ಸ್ ಅಂತ. ಹಾಗೆ ಇವರ ಹಿಂದೆ ಇರೋ ಹುಡುಗಿ ಹೆಸರು ಕ್ಲೇರ್. ಹಾಗೆ ಜೇನು ಹುಳಗಳನ್ನ ಕಂಟ್ರೋಲ್ ಮಾಡುವಂತ ಈ ಹುಡುಗನ ಹೆಸರು ಹ್ಯೂ. ಅದಾದ್ಮೇಲೆ ಕಣ್ಣಿಗೆ ಕಾಣದಿರುವಂತ ಹುಡುಗನ ಹೆಸರು ಮಿಲ್ಲಾರ್ಡ್ ಅಂತ. ಅದಾದ್ಮೇಲೆ ಇವನ ಹೆಸರು ಹಾರಸ್. ಕೊನೆಯದಾಗಿ ಇವಳ ಹೆಸರು ಎಮಾ ಅಂತ. ನೀವಿಬ್ರು ಮಾತಾಡ್ತೀರಿ, ನನ್ಗೆ ಕೆಲಸ ಇದೆ ಅಂತ ಮಿಸ್ ಪೆರೆಗ್ರಿನ್ಸ್ ಅಲ್ಲಿಂದ ಹೋಗ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಜೇಕ್ ನ ತಾತ ಇದ್ರಲ್ಲ ಏಬ್, ಅವರು ಕೂಡ ಇದೇ ಅನಾಥಾಶ್ರಮದಲ್ಲಿ ಇದ್ದಿದ್ದು. ಯಾವಾಗ ಅವರು ಈ ಅನಾಥಾಶ್ರಮದಿಂದ ಬೇರೆ ಹೋದ್ರೋ ಅವರಿಗೆ ವಯಸ್ಸಾಗಿ ಅವರು ಸತ್ತೋಗಿದ್ದಾರೆ. ಆದ್ರೆ ಇನ್ನು ಕೂಡ ಈ ಅನಾಥಾಶ್ರಮದಲ್ಲಿರುವಂತ ಮಕ್ಕಳಿಗೆ ಯಾರಿಗೂ ಕೂಡ ವಯಸ್ಸಾಗಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಜೇಕ್ ನ ತಾತ ಆಗಿರುವಂತ ಏಬ್ ಈ ಅನಾಥಾಶ್ರಮದಲ್ಲಿ ಇರ್ಬೇಕಾದ್ರೆ ಅವರು ಹಾಗೆ ಅಮ್ಮ ಇಷ್ಟಪಡ್ತಿದ್ರು. ಹಾಗೆ ಜೇಕ್ ನ ತಾತ ಕೂಡ ನೋಡೋದಕ್ಕೆ ಸೇಮ್ ಜೇಕ್ ನ ತರನೇ ಇದ್ರು. ಹಾಗೆ ಅಮ್ಮಗೆ ಹಾರುವಂತ ಶಕ್ತಿ ಇರುತ್ತೆ. ಇಲ್ಲಿ ನಮ್ಗೆ ಎನೋಕ್ ಅನ್ನೋ ಒಬ್ಬ ಹುಡುಗನ ತೋರಿಸ್ತಾರೆ. ಇವನಿಗೆ ಜೀವ ಇಲ್ದಿರುವಂತ ಯಾವುದೇ ವಸ್ತುಗೆ ಬೇಕಾದ್ರೂ ಜೀವ ಬರ್ಸೋಂತ ಶಕ್ತಿ ಇರುತ್ತೆ. ನಂತರ ಎಮಾ ಹಾಗೆ ಜೇಕ್ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಯಾವಾಗ ಇವರು ಊಟ ಮಾಡೋದಕ್ಕೆ ಅಂತ ಬರ್ತಾರೋ ಎನೋಕ್ ಹೇಳ್ತಿರ್ತಾನೆ, ಜೇಕ್ ಇಲ್ಲಿಂದ ಹೊಟ್ಟೋದ್ರೆ ನಮ್ಮೆಲ್ಲರಿಗೂ ಒಳ್ಳೇದಲ್ವಾ ಅಂತ. ಯಾಕೆ ಅಂತಂದ್ರೆ ಇವನು ಕೂಡ ಎಮಾನ ಇಷ್ಟಪಡ್ತಿರ್ತಾನೆ. ಇದೆಲ್ಲ ಆದ್ಮೇಲೆ ಈ ಚಿಕ್ಕ ಹುಡುಗಿ ಆಗಿರುವಂತ ಕ್ಲೇರ್ ನ ಸೂಪರ್ ಪವರ್ ನಮ್ಗೆ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಇವಳ ತಲೆಯ ಹಿಂದೆ ಒಂದು ರಾಕ್ಷಸ ಬಾಯಿ ಇರುತ್ತೆ. ಊಟ ಎಲ್ಲ ಆದ್ಮೇಲೆ ಹಾರಸ್ ಇವನ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಇವನು ಕನ್ಸಲ್ಲಿ ಏನೇನೆಲ್ಲ ನೋಡ್ತಾನೆ ಅಂತ ತೋರಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ ಇವನ ಕನ್ಸ್ನಲ್ಲಿ ಫ್ಯೂಚರ್ ಕೂಡ ಕಾಣಿಸುತ್ತೆ. ಇದ್ರಲ್ಲಿ ಎಲ್ರಿಗೂ ಜೇಕ್ ಹಾಗೆ ಎಮಾ ಮುಂದೆ ತುಂಬಾ ಇಷ್ಟಪಡ್ತಾರೆ ಅನ್ನೋದು ಕೂಡ ಗೊತ್ತಾಗೋಗುತ್ತೆ. ಸರಿ ಅಂತ ಜೇಕ್ ಮತ್ತೆ ಇವನು ಸ್ಟೇ ಮಾಡಿರುವಂತ ಹೋಟೆಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಹೋಗೋದಕ್ಕಿಂತ ಮುಂಚೆ ಅದನ್ನ ನೀನು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಹಾಗೆ ಎಲ್ಲಾ ಮಕ್ಕಳುಗಳು ಮಾಸ್ಕ್ ಅನ್ನ ಹಾಕೋತಿದ್ದಂಗೆನೆ ಆಕಾಶದಲ್ಲಿ ಪ್ಲೇನ್ ಗಳೆಲ್ಲ ಬರ್ತಿರ್ತವೆ. ಯಾಕೆ ಅಂತಂದ್ರೆ ಇದು ವರ್ಲ್ಡ್ ವಾರ್ 2 ನ ಸಮಯ. ಅದೇ ಸಮಯಕ್ಕೆ ಒಂದು ಪ್ಲೇನ್ ಈ ಜಾಗದಲ್ಲಿ ಬಾಂಬ್ ಅನ್ನ ಹಾಕಿ ಹೋಗ್ತಿರ್ಬೇಕಾದ್ರೆ ಮಿಸ್ ಪೆರೆಗ್ರೆನ್ಸ್ ಇವರ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಟೈಮ್ ಅನ್ನ ರಿವರ್ಸ್ ಮಾಡಿ 24 ಗಂಟೆಗಳ ಹಿಂದಕ್ಕೆ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಇಷ್ಟೊತ್ವರೆಗೂ ಇವರು ಸೆಪ್ಟೆಂಬರ್ 3, 1943 ಇದ್ರು. ಈಗ ಮತ್ತೆ ಸೆಪ್ಟೆಂಬರ್ 2, 1943ಕ್ಕೆ ಬಂದಿರ್ತಾರೆ. ಯಾಕೆಂತಂದ್ರೆ ನಾವು ಪ್ರೆಸೆಂಟ್ ನಲ್ಲಿ ನೋಡಿದ್ವಲ್ಲ ಬಾಂಬ್ ಬಿದ್ದು ಅನಾಥಾಶ್ರಮ ನಾಶ ಆಗೋಗಿರೋದನ್ನ. ಆದ್ರಿಂದಾನೇ ವಿಷಯ ಮಿಸ್ ಪೆರೆಗ್ರೆನ್ಸ್ಗೆ ಮೊದ್ಲಿಂದಾನೇ ಗೊತ್ತಾಗಿ ಪ್ರತಿದಿನನೂ ಈ 3ನೇ ತಾರೀಕನ್ನ ರೀಸೆಟ್ ಮಾಡಿ ಜೀವನ ಮಾಡ್ತಿರ್ತಾರೆ. ಇದೇ ಕಾರಣ ಈ ಅನಾಥಾಶ್ರಮದಲ್ಲಿರುವಂತ ಮಕ್ಕಳಿಗೆ ಯಾರಿಗೂ ಕೂಡ ವಯಸ್ಸಾಗದೆ ಇರೋದಕ್ಕೆ. ಅಂದ್ರೆ ಇಲ್ಲಿ 2 ಟೈಮ್ ಲೈನ್ ಗಳು ನಡೀತಿದಾವೆ ಅಂತ. ಮೊದಲನೇದು ಜೇಕ್ ಹಾಗೆ ಅವನ ತಂದೆ ಐಲ್ಯಾಂಡ್ ಗೆ ಬಂದು ಸ್ಟೇ ಆಗಿರೋದು 2016. ಹಾಗೆ ಮಿಸ್ ಪೆರೆಗ್ರಿನ್ಸ್ ಮತ್ತೆ ಮಕ್ಕಳು ಸೆಪ್ಟೆಂಬರ್ 3, 1943 2ನೇ ಟೈಮ್ ಲೈನ್. ಈ ರೀತಿ ಇವರು ಸೆಪ್ಟೆಂಬರ್ 3ರ ದಿನನ ರೀಸೆಟ್ ಮಾಡಿ ಮತ್ತೆ ಮತ್ತೆ ಕಾಲ ಕಳಿತಿರೋದನ್ನೇ ಟೈಮ್ ಲೂಪ್ ಅನ್ನೋದು. ಆಗ್ಲೇ ಜೇಕ್ನ ನಾವು ನಿನ್ನನ್ನ ಟೈಮ್ ಲೂಪ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಗುಹೆ ಒಳಗಡೆ ಕರ್ಕೊಂಡು ಬಂದ್ರಲ್ಲ, ಆ ಗುಹೆ ಒಳಗಡೆ ಎಂಟರ್ ಆಗಿದ್ರಿಂದನೇ ಜೇಕ್ 2016ರಿಂದ ಸೆಪ್ಟೆಂಬರ್ 3, 1943
2003ರ ಟೈಮ್ ಲೂಪ್ಗೆ ಬಂದಿದ್ದು. ನಂತರ ಜೇಕ್ನ ಮತ್ತೆ ಅವನ ಟೈಮ್ ಲೈನ್ಗೆ ಕಳಿಸೋದಕ್ಕೆ ಎಮಾ ಅದೇ ಗುಹೆ ಒಳಗಡೆ ಕರ್ಕೊಂಡ್ ಬರ್ತಾಳೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಇವನ ಹತ್ರ ಇರುವಂತ ಮೊಬೈಲ್ ಅನ್ನ ತೋರಿಸ್ತಾನೆ. ಇವಳಿಗಂತೂ ಇದೇನು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇವಳು 1943ರ ಇಸ್ವಿ ಅವಳು. ಆದ್ರಿಂದ ಇವನು ಇವಳ ಜೊತೆ ಒಂದು ಫೋಟೋನು ಕೂಡ ತಗೋತಾನೆ. ನೀನ್ ನನ್ ಜೊತೆ ನಮ್ ಟೈಮ್ ಲೈನ್ಗೆ ಬರೋದಕ್ಕಾಗೋದಿಲ್ವಾ ಅಂತ ಕೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ಆ ರೀತಿ ನಾನೇನಾದ್ರೂ ನಿಮ್ ಟೈಮ್ ಲೈನ್ಗೆ ಬಂದ್ಬಿಟ್ರೆ ನನಗೆ ತುಂಬಾ ವೇಗವಾಗಿ ವಯಸ್ಸಾಗ್ಬಿಡುತ್ತೆ ಅಂತ. ಸರಿ ಅಂತ ಹೇಳಿ ಜೇಕ್ ಅಲ್ಲಿಂದ ಇವನು ಹಾಗೆ ಇವನ ತಂದೆ ಸ್ಟೇ ಆಗಿರುವಂತ ಹೋಟೆಲ್ಗೆ ಬರ್ತಾನೆ. ನಂತರ ಇವನಿಗೆ ಮಿಸ್ ಪೆರೆಗ್ರಿನ್ಸ್ ನ ಅನಾಥಾಶ್ರಮದಲ್ಲಿ ಒಂದು ಲೆಟರ್ ಸಿಕ್ಕಿರುತ್ತೆ. ಈ ಲೆಟರ್ ಅನ್ನ ಇವನ ತಾತ ಮಿಸ್ ಪೆರೆಗ್ರಿನ್ಸ್ ಗೆ ಬರೆದಿರ್ತಾರೆ. ಅದಕ್ಕೆ ಇದನ್ನ ತಗೊಂಡ್ ಬಂದು ಇವನು ಓದೋದಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ಇವನ ತಾತ ಬರೆದಿರ್ತಾರೆ, ಲಂಡನ್ ನ ಬ್ಲಾಕ್ ಪೂಲ್ ಅನ್ನೋ ಒಂದು ಜಾಗದಲ್ಲಿ ಮಿಸ್ ಎವೋಸೆಟ್ ಹಾಗೆ ಅವರ ಜೊತೆ ಇರುವಂತ ಮಕ್ಕಳ ಒಂದು ಟೈಮ್ ಲೂಪ್ ಇದೆ. ನನಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಬ್ಯಾರೋನ್ ಹಾಗೆ ಅವನ ಕಡೆ ಜನರು ಆ ಟೈಮ್ ಲೂಪ್ ನ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಬೇಗ ಅವರನ್ನ ಅಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಹೇಳಿ ಅಂತ. ಈ ಲೆಟರ್ ಇಂದ ನಮಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಹೇಗೆ ಒಂದು ಟೈಮ್ ಲೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮಿಸ್ ಪೆರೆಗ್ರಿನ್ಸ್ ಹಾಗೆ ಮಕ್ಕಳು ಜೀವನ ಮಾಡ್ತಿದಾರೋ ಅದೇ ರೀತಿ ಪ್ರಪಂಚದ ಬೇರೆ ಬೇರೆ ಕಡೆಯ ಜಾಗದಲ್ಲಿ ಟೀಚರ್ಸ್ ಗಳು ಹಾಗೆ ಅವರ ಜೊತೆ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಮಕ್ಕಳುಗಳು ವಾಸ ಮಾಡ್ತಿದ್ದಾರೆ ಅಂತ. ನಂತರ ಮಾರನೇ ದಿನ ಜೇಕ್ ಹಾಗೆ ಇವನ ತಂದೆ ಫ್ರಾಂಕ್ಲಿನ್ ಬೀಚ್ ಹತ್ರ ಬಂದಾಗ ಇಲ್ಲೊಬ್ಬ ಫೋಟೋಗ್ರಾಫರ್ ಇರ್ತಾನೆ. ನನಗೊಂದಷ್ಟು ಫೋಟೋಗಳು ಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರಿಬ್ರು ಹೋಟೆಲ್ಗೆ ಬರ್ತಾರೆ. ಇವನ ತಂದೆ ಮಲ್ಗಿರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗದೇ ಇರೋ ರೀತಿ ಜೇಕ್ ಆ ಗುಹೆ ಒಳಗಡೆ ಎಂಟರ್ ಆಗಿ ಮತ್ತೊಂದ್ಸಲ ಈ ಟೈಮ್ ಲೂಪ್ ನ ಒಳಗಡೆ ಬರ್ತಾನೆ. ನಂತರ ಇವನು ಮಿಸ್ ಪೆರೆಗ್ರಿನ್ಸ್ ಹತ್ರ ಬಂದು ಕೇಳ್ತಾನೆ, ಈ ಬ್ಯಾರನ್ ಅಂದ್ರೆ ಯಾರು, ನನ್ನ ತಾತನ ಅಷ್ಟು ಭಯಂಕರವಾಗಿ ಯಾರು ಸಾಯಿಸಿದ್ದು ಅಂತ. ಆದ್ರಿಂದ ಏನೋಕ್ ನಾನ್ ನಿನಗೆ ಎಲ್ಲಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ವಿಕ್ಟರ್ ಅನ್ನೋ ಒಬ್ಬ ಹುಡುಗನ ಡೆಡ್ ಬಾಡಿ ಹತ್ರ ಕರ್ಕೊಂಡ್ ಬರ್ತಾನೆ. ಈ ಬಾಡಿಲಿ ಜೀವ ಇರೋದಿಲ್ಲ. ಆದ್ರಿಂದ ಏನೋಕ್ ಇವನ ಪವರ್ ನ ಯೂಸ್ ಮಾಡ್ಕೊಂಡು ಟೆಂಪರವರಿ ಆಗಿ ಈ ಬಾಡಿಗೆ ಜೀವ ಬರುಸ್ತಾನೆ. ನೋಡಿದ್ರೆ ಈ ಹುಡುಗನ್ನು ಕೂಡ ಇವನ ತಾತನ್ನ ಸಾಯಿಸಿರೋ ರೀತಿನೇ ಸಾಯಿಸಿರ್ತಾರೆ. ಆದ್ರಿಂದ ಇವನು ಎಮಾ ಹತ್ರ ಬಂದು ಕೇಳ್ತಾನೆ, ವಿಕ್ಟರ್ನ ಯಾರು ಸಾಯಿಸಿರೋದು ಹೇಳು, ಯಾಕೆಂತಂದ್ರೆ ನನ್ನ ತಾತನ್ನು ಕೂಡ ಅದೇ ರೀತಿ ಸಾಯಿಸಿರೋದು ಅಂತ. ಆದ್ರೆ ಇವಳು ಮಾತ್ರ ಅದ್ರ ಬಗ್ಗೆ ಏನು ಹೇಳ್ತಿರೋದಿಲ್ಲ. ಆಗ ಇವನು ಹೇಳ್ತಾನೆ, ನನ್ನ ತಾತ ಸತ್ತಿದ್ದಿನ ರೋಡ್ ನಲ್ಲಿ ವೈಟ್ ಕಲರ್ ಕಣ್ಣಿರುವಂತ ಒಬ್ಬ ವಿಚಿತ್ರವಾಗಿರೋ ವ್ಯಕ್ತಿನ ನೋಡ್ದೆ ಅಂತ. ಇದನ್ನ ಇವಳು ಕೇಳ್ತಿದ್ದಂಗೆನೆ ಸರಿ ಆಯ್ತು, ಅದ್ರ ಬಗ್ಗೆ ನಾನ್ ಹೇಳ್ತೀನಿ ಅಂತ ಹೇಳಿ ಸಮುದ್ರದ ಮಧ್ಯಕ್ಕೆ ಕರ್ಕೊಂಡ್ ಬಂದು ಒಳಗಡೆ ಹಾರ್ತಾಳೆ. ಇವನು ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಂಗೆನೆ ಎಮಾ ಇವಳ ಪವರ್ ನಿಂದ ಒಂದು ಬಬಲ್ ಅನ್ನ ಇವನ ತಲೆಗೆ ಹಾಕ್ತಾಳೆ ಉಸಿರಾಡೋದಕ್ಕೆ ಅಂತ. ಇಲ್ಲೇ ಕೆಳಗಡೆ ಒಂದು ಪಾಳು ಬಿದ್ದಿರುವಂತ ಶಿಪ್ ಇರುತ್ತೆ. ಈ ಶಿಪ್ ನ ಒಳಗಡೆ ಎಷ್ಟೋ ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ನಂತರ ಇವಳು ಇವನನ್ನ ಒಂದು ರೂಮ್ಗೆ ಕರ್ಕೊಂಡ್ ಬಂದು ಇವಳ ಶಕ್ತಿಯ ಸಹಾಯದಿಂದ ಇಲ್ಲಿರುವಂತ ನೀರ್ನೆಲ್ಲ ಹೊರಗಡೆ ಹಾಕ್ತಾಳೆ. ಹಾಗೆ ಇವಳು ಬಚ್ಚಿಟ್ಟಿರುವಂತ ಒಂದಷ್ಟು ಫೋಟೋಗಳನ್ನ ತೋರಿಸಿದಾಗ ಇವನು ರೋಡ್ ನಲ್ಲಿ ನೋಡಿದಂತ ವ್ಯಕ್ತಿಯ ಫೋಟೋ ಇಲ್ಲಿರುತ್ತೆ. ಇವನು ಯಾರು ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಇವನೇ ಬ್ಯಾರೋನ್. ಇವನು ಹಾಗೆ ಇವನ ಟೀಮ್ ನವರು ತುಂಬಾ ಕೆಟ್ಟ ಜನರು. ಅವರು ಟೈಮ್ ಲೂಪ್ ನ ಮೇಲೆ ಅಟ್ಯಾಕ್ ಮಾಡಿ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಮಕ್ಕಳನ್ನ ಸಾಯಿಸ್ತಾರೆ. ಇದ್ರಿಂದಾನೆ ನಿನ್ನ ತಾತ ನಿನ್ನನ್ನ ಕಾಪಾಡೋದಕ್ಕೆ ಅಂತಾನೆ ನಮ್ಮ ಅನಾಥಾಶ್ರಮನ ಬಿಟ್ಟು ಹೋಗಿದ್ದು ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅನಾಥಾಶ್ರಮದಲ್ಲಿರುವಂತ ಮಕ್ಕಳು ತರನೇ ಜೇಕು ಕೂಡ ಮ್ಯಾಜಿಕಲ್ ಪವರ್ಸ್ ಗಳಿರ್ತವೆ. ಈ ಬ್ಯಾರೋನ್ ಮ್ಯಾಜಿಕಲ್ ಶಕ್ತಿ ಇರುವಂತ ಮಕ್ಕಳನ್ನೆಲ್ಲಾರನು ಸಾಯಿಸಿರ್ತಾನಲ್ಲ, ಅದಕ್ಕೆ ಜೇಕ್ ನ ತಾತ ನನ್ ಮೊಮ್ಮಗನ್ನ ಸಾಯಿಸಬಾರ್ದು ಅಂತ ಅನಾಥಾಶ್ರಮನ ಬಿಟ್ಟು ಬ್ಯಾರೋನ್ ಹಾಗೆ ಅವನ ಕಡೆಯ ಜನರನ್ನ ಬೇಟೆಯಾಡಿ ಸಾಯಿಸೋದಕ್ಕೆ ಅಂತ ಹೋದ್ರು. ಆದ್ರೆ ಕೊನೆಗೆ ಅವರೇ ಸತ್ತೋದ್ರು. ಹೇಗೆ ಅಂತಂದ್ರೆ ಅವ್ನ ತಾತನ್ಗೆ ಮೊದ್ಲೇ ಫ್ಯೂಚರ್ ಗೊತ್ತಾಗೋಗಿರುತ್ತೆ, ನನಗೊಬ್ಬ ಮೊಮ್ಮಗ ಹುಡ್ತಾನೆ, ಅವನಿಗೂ ಕೂಡ ಮ್ಯಾಜಿಕಲ್ ಪವರ್ಸ್ ಗಳಿರ್ತವೆ ಅಂತ. ಆದ್ರೆ ಇದನ್ನೆಲ್ಲ ಜೇಕ್ ಮಾತ್ರ ನಂಬ್ತಾನೆ ಇರೋದಿಲ್ಲ. ಹಾಗೆ ಅವಳು ಮತ್ತೊಂದು ವಿಷಯನ ಹೇಳ್ತಾಳೆ, ಟೈಮ್ ಲೂಪ್ ಅನ್ನ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಮಕ್ಕಳನ್ನ ಬಿಟ್ಟು ಇನ್ಯಾರ ಕೈಲೂ ಕೂಡ ಎಂಟರ್ ಆಗೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಇದನ್ನ ಇವನಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಮಿಸ್ ಪೆರೆಗ್ರಿನ್ಸ್ ಬಿಲ್ಲು ಬಾಣನೆ ಹಿಡ್ಕೊಂಡು ಬರ್ತಾರೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಹಾಲೋ ಅನ್ನೋ ಒಂದು ಮಾನ್ಸ್ಟರ್ ಬಂದಿದ್ರಿಂದ ಇವರು ಅದಕ್ಕೆ ಶೂಟ್ ಮಾಡಿ ಸಾಯಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ ಸೆಪ್ಟೆಂಬರ್ 3 ಪ್ರತಿದಿನನೂ ರೀಸೆಟ್ ಮಾಡೋದ್ರಿಂದ ಈ ಮಾನ್ಸ್ಟರ್ ಇಲ್ಲಿಗೆ ಪ್ರತಿದಿನನೂ ಬರುತ್ತೆ. ಹಾಗೆ ಇವರು ಕೂಡ ಅದನ್ನ ಪ್ರತಿದಿನನೂ ಸಾಯಿಸ್ತಾರೆ. ಇಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ಈ ಮಾನ್ಸ್ಟರ್ ಜೇಕುಗೆ ಬಿಟ್ಟು ಇನ್ಯಾರಿಗೂ ಕೂಡ ಕಾಣಿಸೋದಿಲ್ಲ. ಇದೇ ತರದ ಶಕ್ತಿ ಇವನ ತಾತನ್ಗೂ ಕೂಡ ಇತ್ತು. ಈಗ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ ಇವನ ಒಳಗಡೆನೂ ಕೂಡ ಮ್ಯಾಜಿಕಲ್ ಪವರ್ಸ್ ಗಳು ಇದಾವೆ ಅಂತ. ನಂತರ ಮಿಸ್ ಪೆರೆಗ್ರಿನ್ಸ್ ಇವನಿಗೆ ಹೇಳ್ತಾ ಹೋಗ್ತಾರೆ, ಟೈಮ್ ಲೂಪ್ ಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ನನ್ನ ತರದ ಟೀಚರ್ಸ್ ಗಳು ಹಾಗೆ ನಾನು ಎಂಬ್ರಿನ್ ಅನ್ನೋ ಒಂದು ಪ್ರಜಾತಿಗೆ ಸೇರಿದವರು. ನಮ್ಮ ಪ್ರಜಾತಿಯ ಜನರಿಗೆ ಪಕ್ಷಿಯಾಗಿ ಕನ್ವರ್ಟ್ ಆಗುವಂತ ಶಕ್ತಿಯ ಜೊತೆಗೆ ತುಂಬಾ ತರದ ಮ್ಯಾಜಿಕಲ್ ಶಕ್ತಿಗಳು ಇರ್ತವೆ ಅಂತ ಹೇಳ್ತಾ ಬುಕ್ ಅನ್ನ ಓಪನ್ ಮಾಡಿ ತೋರಿಸ್ತಾಳೆ. ಇದು ಬ್ಯಾರನ್ ಹಾಗೆ ಅವನ ಸೈಂಟಿಸ್ಟ್ ನ ಟೀಮ್ ನವರು. ಇವರು ಕೂಡ ನಮ್ ತರನೇ ಮ್ಯಾಜಿಕಲ್ ಪವರ್ಸ್ ಗಳಿದ್ದಂತ ಜನರೇ. ಆದ್ರೆ ಇವರೆಲ್ಲರಿಗೂ ಟೈಮ್ ಲೂಪ್ ಗಳಲ್ಲಿ ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿತ್ತು. ಆದ್ರಿಂದ ಅವರೆಲ್ಲರಿಗೂ ಟೈಮ್ ಲೂಪ್ ಇಂದ ಹೊರಗಡೆ ಹೋಗಿ ಇಡೀ ಭೂಮಿನ ತಮ್ಮ ವಶಕ್ಕೆ ತಗೊಳ್ಳುವಂತ ಒಂದು ಐಡಿಯಾ ಸಿಕ್ತು. ಅದೇನಂತಂದ್ರೆ ನಮ್ಮ ಪ್ರಜಾತಿಯ ಇಂಬ್ರಿನ್ಸ್ ಗಳನ್ನ ಹಿಡಿದು ನಮ್ಮ ಶಕ್ತಿಗಳನ್ನ ಪಡ್ಕೊಂಡ್ರೆ ಅವ್ರಿಗೆ ಸಾವೇ ಬರೋದಿಲ್ಲ. ಮಾಮೂಲಿ ಪ್ರಪಂಚದಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡಬಹುದು. ಆದ್ರಿಂದ ಬ್ಯಾರೋನ್ ಹಾಗೆ ಅವನ ಟೀಮ್ ನವರು ಒಂದು ಇಂಬ್ರಿನ್ ಪಕ್ಷಿನ ಹಿಡಿದು ಅದರ ಪವರ್ ಅನ್ನ ಪಡ್ಕೊಳ್ಳೋದಕ್ಕೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಅದು ಅವ್ರು ಅನ್ಕೊಂಡಂಗೆ ಸಕ್ಸಸ್ಫುಲ್ ಆಗೋದಿಲ್ಲ. ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಇದರ ಸೈಡ್ ಎಫೆಕ್ಟ್ ಇಂದ ಬ್ಯಾರೋನ್ ಹಾಗೆ ಅವನ ಟೀಮ್ ನವರು ಕಣ್ಣಿಗೆ ಕಾಣಿಸ್ತಾ ಇರುವಂತ ಹಾಲೋ ಅನ್ನೋ ಒಂದು ಮಾನ್ಸ್ಟರ್ಸ್ ಗಳಾಗಿ ಕನ್ವರ್ಟ್ ಆದ್ರು. ಇದರಿಂದ ಮತ್ತೆ ಅವರೆಲ್ಲರೂ ನಾರ್ಮಲ್ ಆಗೋದಕ್ಕೆ ಒಂದು ದಾರಿನೂ ಕೂಡ ಕಂಡುಕೊಂಡ್ರು. ಅದೇನು ಅಂತಂದ್ರೆ ಮ್ಯಾಜಿಕಲ್ ಶಕ್ತಿ ಇರುವಂತ ಮಕ್ಕಳ ಕಣ್ಣು ಗುಡ್ಡೆ
ಗುಡ್ಡೆಗಳನ್ನ ತಿನ್ನೋದು. ಹೀಗೆ ಇವರ ಮಕ್ಕಳ ಕಣ್ಣು ಗುಡ್ಡೆಗಳನ್ನ ತಿಂತಿದ್ದಂಗೆನೆ ಮೊದ್ಲಿನ ತರ ಇವರೆಲ್ಲರೂ ನಾರ್ಮಲ್ ಆಗ್ತಾರೆ. ಆದ್ರೆ ಈಗ ಬ್ಯಾರನ್ ಹಾಗೆ ಅವನ ಟೀಮ್ ನವರ ಪ್ಲಾನ್ ಏನು ಅಂತಂದ್ರೆ ಈ ಭೂಮಿಲಿರೋ ನನ್ನಂತ ಎಲ್ಲಾ ಇಂಬ್ರಿನ್ಸ್ ಗಳನ್ನ ಹಿಡಿದು ಈ ಸಲ ಎಕ್ಸ್ಪೆರಿಮೆಂಟ್ ಅನ್ನ ಸರಿಯಾಗಿ ಮಾಡಿ ನಮ್ಮ ಶಕ್ತಿಗಳಿಂದ ಅವರೆಲ್ಲರೂ ಇಮ್ಮೋರ್ಟಲ್ಸ್ ಗಳಾಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ನಂತರ ಆಗ್ಲೇ ಜೇಕ್ ನ ತಾತ ಲೆಟರ್ ನಲ್ಲಿ ಮೆನ್ಷನ್ ಮಾಡಿದ್ರಲ್ಲ, ಲಂಡನ್ ನಲ್ಲಿ ಅವಸೆಟ್ ಇರುವಂತ ಟೈಮ್ ಲೈನ್ ನ ಮೇಲೆ ಬ್ಯಾರನ್ ಹಾಗೆ ಅವನ ಕಡೆ ಜನರು ಅಟ್ಯಾಕ್ ಮಾಡ್ತಾರೆ ಅಂತ. ಅದೇ ಅವಸೆಟ್ ಇಲ್ಲಿಗೆ ತಪ್ಪಿಸ್ಕೊಂಡು ಬಂದು ಹೇಳ್ತಾರೆ, ಬ್ಯಾರನ್ ಹಾಗೆ ಅವನ ಜನರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು, ನಾನು ಇಲ್ಲಿಗೆ ತಪ್ಪಿಸ್ಕೊಂಡು ಬಂದಿದ್ದೀನಿ, ಈ ಜಾಗ ಕೂಡ ಈಗ ಸೇಫ್ ಆಗಿಲ್ಲ ಅಂತ. ಆದ್ರಿಂದ ಮಿಸ್ ಪೆರೆಗ್ರಿನ್ಸ್ ಮಕ್ಕಳಿಗೆಲ್ಲರಿಗೂ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಿರ್ತಾರೆ, ನಾವ್ ಇಲ್ಲಿಂದ ಹೋಗ್ಬೇಕು ಅಂತ. ಆದ್ರೆ ಜೇಕ್ ಮಾತ್ರ ಇವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಎಮ್ಮಾ ಇವನ್ ಮೇಲೆ ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾಳೆ. ಇವನು ಕೂಡ ಇವನ್ ತಾತನ್ ತರನೇ ನನ್ನ ಬಿಟ್ಟು ಹೋಗ್ತಾನೆ ಅಂತ. ಅದಕ್ಕೆ ಮೊದ್ಲು ನೀನ್ ಇಲ್ಲಿಂದ ಹೊಟ್ಟೋಗು ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಇವನು ಕೂಡ ಹೋಟೆಲ್ ಕಡೆಗೆ ಬರ್ತಿರ್ಬೇಕಾದ್ರೆ ನೋಡ್ತಾನೆ ಇವನ ತಾತನ್ನ ಹಾಗೆ ವಿಕ್ಟರ್ನ ಸಾಯಿಸಿರೋ ರೀತಿನೇ ಒಬ್ಬ ವ್ಯಕ್ತಿನೇ ಇಲ್ಲಿ ಸಾಯಿಸಿರ್ತಾರೆ. ಆದ್ರಿಂದ ಬ್ಯಾರನ್ ಹಾಗೆ ಅವನ ಕಡೆ ಜನರು ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ ಮಿಸ್ ಪೆರೆಗ್ರಿನ್ಸ್ಗೆ ಹೇಳೋದಕ್ಕೆ ಇವನು ಆ ಗುಹೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಫೋಟೋಗ್ರಾಫರ್ ಕೂಡ ಇವನು ಹಿಂದೆನೆ ಬಂದು ಹೇಳ್ತಾನೆ, ನಾನ್ ನಿನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇವನ ಸೈಕಿ ಆರ್ಟಿಸ್ಟ್ ಆಗಿ ಬದಲಾಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ ಬ್ಯಾರೋನ್ ಅಂತ. ನಂತರ ಇವನನ್ನ ಮುಂದೆ ಇಟ್ಕೊಂಡು ಮಿಸ್ ಪೆರೆಗ್ರಿನ್ಸ್ ನ ಅನಾಥಾಶ್ರಮಕ್ಕೆ ಬಂದು ಇವಳನ್ನ ಹೆದರ್ಸ್ತಾನೆ, ನೀನು ತಕ್ಷಣನೇ ನನ್ ಜೊತೆ ಬರ್ಬೇಕು, ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ಮೊದ್ಲು ಜೇಕ್ ಹಾಗೆ ಮಕ್ಕಳು ಸೇಫ್ ಆಗಿರ್ಬೇಕು ಅಂತ ಮಿಸ್ ಪೆರೆಗ್ರಿನ್ಸ್ ಕೂಡ ಅವನ ಜೊತೆ ಹೋಗೋದಕ್ಕೆ ಒಪ್ಕೋತಾರೆ. ಮಕ್ಳುಗೆಲ್ಲರಿಗೂ ಹೇಳ್ತಾರೆ ಎಲ್ಲನೂ ಸರಿ ಹೋಗುತ್ತೆ ಅಂತ. ಅದಾದ್ಮೇಲೆ ಎಲ್ಲಾ ಮಕ್ಕಳನ್ನ ರೂಮ್ಗೆ ಕಳಿಸಿ ಜೇಕುಗೆ ಹೇಳ್ತಾರೆ, ನಿನ್ನ ಫ್ರೆಂಡ್ಸ್ ಗಳನ್ನೆಲ್ಲಾರನು ಸೇಫ್ ಆಗಿ ನೋಡ್ಕೋಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳ್ತಿದ್ದಂಗೆನೆ ಮಿಸ್ ಪೆರೆಗ್ರಿನ್ಸ್ ಒಂದು ಪಕ್ಷಿಯಾಗಿ ಕನ್ವರ್ಟ್ ಆಗಿ ಬ್ಯಾರೋನ್ಗೆ ಸೆರೆ ಆಗ್ಬಿಡ್ತಾರೆ. ಹಾಗೆ ಮಿಸ್ ಪೆರೆಗ್ರಿನ್ಸ್ ತರನೆ ಹೆಂಬ್ರಿನ್ ಪ್ರಜಾತಿಗೆ ಸೇರಿರುವಂತ ಅವಸೆಟ್ ನು ಕೂಡ ಕರ್ಕೊಂಡು ಹೊಂಟೋಗ್ತಾರೆ. ನಂತರ ಬ್ಯಾರೋನ್ ನ ಕಡೆಯ ಮಾನ್ಸ್ಟರ್ ಆಗಿರುವಂತ ಹ್ಯಾಲೋ ಬಂದು ಎನೋಕ್ ನ ಹಿಡ್ಕೊಂಡು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದು ಜೇಕುಗೆ ಬಿಟ್ಟು ಇನ್ಯಾರಿಗೂ ಕೂಡ ಕಾಣಿಸ್ತಿಲ್ಲ ಅಂತ. ಆದ್ರಿಂದ ಜೇಕ್ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಕರ್ಕೊಂಡು ಸೇಫ್ ಆಗಿ ಹೊರಗಡೆ ಏನೋ ಬರ್ತಾನೆ. ನೋಡಿದ್ರೆ ಇಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿರುತ್ತೆ. ಹಾಗೆ ಪ್ಲೇನ್ ಗಳೆಲ್ಲ ಓಡಾಡ್ತಿರ್ತವೆ. ಹೇಗೋ ಮಾಡಿ ಮಕ್ಕಳೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಏನೋ ಬರ್ತಾರೆ. ಆದ್ರೆ ಈ ಸಲ ಟೈಮ್ ಅನ್ನ ರಿವರ್ಸ್ ಮಾಡದೇ ಇರೋದ್ರಿಂದ ಬಾಂಬ್ ಬಿದ್ದು ಅನಾಥಾಶ್ರಮ ಜೊತೆ ಆ ಮಾನ್ಸ್ಟರ್ ಕೂಡ ಸತ್ತೋಗುತ್ತೆ. ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ 3, 1943ರ ಟೈಮ್ ಲೂಪ್ ಕೂಡ ಮುಗಿದೋಗುತ್ತೆ. ಅಂದ್ರೆ ಇವ್ರು ಯಾರು ಈಗ 1943ರಿಂದ 2016ಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ. ಸರಿ ಅಂತ ಇವರು ಬೀಚ್ಗೆ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿ ಬ್ಯಾರೋನ್ ಆಗ್ಲಿ ಮಿಸ್ ಪೆರೆಗ್ರಿನ್ಸ್ ಆಗ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅವನು ಮಿಸ್ ಪೆರೆಗ್ರಿನ್ಸ್ ನ ಕರ್ಕೊಂಡು ಇಂಗ್ಲೆಂಡ್ ನ ಬ್ಲಾಕ್ ಪೂಲ್ ಗೆ ಹೋಗಿದ್ದಾನೆ ಅಂತ ಮಾತ್ರ ಇವರಿಗೆ ಗೊತ್ತು. ಆದ್ರಿಂದ ಸಮುದ್ರದ ಒಳಗಡೆ ಇರುವಂತ ಶಿಪ್ ಅನ್ನ ಎಮ್ಮಾ ತನ್ನ ಶಕ್ತಿಯ ಸಹಾಯದಿಂದ ನೀರಿನ ಮೇಲೆ ಬರೋ ರೀತಿ ಮಾಡ್ತಾಳೆ. ಹಾಗೆ ಎಲ್ಲರೂ ಇಂಗ್ಲೆಂಡ್ ನಲ್ಲಿರುವಂತ ಬ್ಲಾಕ್ ಪೂಲ್ ಕಡೆಗೆ ಹೋಗ್ತಿರ್ತಾರೆ. ಅಷ್ಟೇ ಅಲ್ಲದೆ ಇವರು ಬ್ಲಾಕ್ ಪೂಲ್ ಗೆ ಹೋಗಿ ತಲುಪ್ತಿದ್ದಂಗೆನೆ 2016ಕ್ಕೆ ಹೋಗುವಂತ ಟೈಮ್ ಪೋರ್ಟಲ್ ಇವರಿಗೆ ಸಿಗುತ್ತೆ. ಅದರಿಂದ ಇವರು 2016ಕ್ಕೆ ಹೋಗ್ಲೇಬೇಕು. ಯಾಕೆಂತಂದ್ರೆ ಬ್ಯಾರೋನ್ ಮಿಸ್ ಪೆರೆಗ್ರಿನ್ಸ್ ನ ಕರ್ಕೊಂಡು 2016ಕ್ಕೆ ಹೋಗಿರ್ತಾನೆ. ಅಲ್ಲಿರುವಂತ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮತ್ತೊಂದ್ಸಲ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಎಂಬ್ರಿನ್ ಪ್ರಜಾತಿಯ ಪಕ್ಷಿಗಳಲ್ಲಿರುವಂತ ಶಕ್ತಿನೇ ಹೀರ್ಕೊಂಡು ಇಮ್ಮೋರ್ಟಲ್ಸ್ ಗಳಾಗೋದಕ್ಕೆ ಅಂತ. ನಂತರ ಇವರು ಕೆಲವು ಗಂಟೆಗಳಲ್ಲೇ ಬ್ಲಾಕ್ ಪೂಲ್ ಗೆ ಬಂದು ತಲುಪ್ತಾರೆ. ಇಲ್ಲಿ ಇವರಿಗೆ ಗೋಸ್ಟ್ ಟ್ರೈನ್ ಅನ್ನೋ ಒಂದು ಅಂಗಡಿ ಸಿಗುತ್ತೆ. ಆ ಅಂಗಡಿ ಒಳಗಡೆ ಇವರೆಲ್ಲರೂ ಎಂಟರ್ ಆಗ್ತಿದ್ದಂಗೆನೆ 2016ಕ್ಕೆ ಬಂದು ತಲುಪ್ತಾರೆ. ಈ ತರ ಟೈಮ್ ಟ್ರಾವೆಲ್ ಮಾಡೋದಕ್ಕಾಗೋದು ಬರೀ ಮ್ಯಾಜಿಕಲ್ ಪವರ್ಸ್ ಗಳಿರುವಂತ ಜನರಿಗೆ ಮಾತ್ರ. ನಂತರ ಇವರು ಅಲ್ಲೇ ಇದ್ದಂತ ಬ್ಲಾಕ್ ಪೂಲ್ ಟವರ್ ನ ಒಳಗಡೆ ಬಂದಾಗ ಬ್ಯಾರೋನ್ ಇವನ ಜನರ ಜೊತೆ ಇವನು ಹಿಡ್ಕೊಂಡ್ ಬಂದಿರುವಂತ ಮಿಸ್ ಪೆರೆಗ್ರಿನ್ಸ್ ಹಾಗೆ ಎಂಬ್ರಿನ್ಸ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಮಾಡ್ಕೋತಿರ್ತಾನೆ. ಆಗ ಅಮ್ಮ ಇವರೆಲ್ಲರಿಗೂ ಒಂದು ವಾರ್ನಿಂಗ್ ಅನ್ನು ಕೊಡ್ತಾಳೆ, ನೀವು ಹಿಡ್ಕೊಂಡ್ ಬಂದಿರುವಂತ ಮಿಸ್ ಪೆರೆಗ್ರಿನ್ಸ್ ಹಾಗೆ ಎಲ್ಲಾ ಎಂಬ್ರಿನ್ಸ್ ಗಳನ್ನ ಬಿಟ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ಸರಿಯಾಗಿರೋದಿಲ್ಲ ಅಂತ. ಆದ್ರಿಂದ ಬ್ಯಾರೋನ್ ಇವನ ಕಡೆ ಜನರನ್ನ ಮಕ್ಕಳನ್ನ ಸಾಯಿಸೋದಕ್ಕೆ ಅಂತ ಕಳಿಸ್ತಾನೆ. ಇಲ್ಲಿ ಈ ಹ್ಯಾಲೋ ಮಾನ್ಸ್ಟರ್ಸ್ ಗಳು ಯಾರ ಕಣ್ಗೂ ಕೂಡ ಕಾಣಿಸ್ತಿರೋದಿಲ್ಲ. ಅದೇ ಸಮಯಕ್ಕೆ ನಮ್ಗೆ ಈ ಕಡೆ ತೋರಿಸ್ತಾರೆ ಎನೋರ್ಕ್ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಈ ಶಿಪ್ ನಲ್ಲಿ ಇದ್ದಂತ ಎಲ್ಲಾ ಅಸ್ಥಿ ಪಂಜರಗಳನ್ನ ಜೀವಂತಗೊಳಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಐಸ್ ಬಾಲ್ ಗಳನ್ನ ಹ್ಯಾಲೋ ಕ್ರಿಯೇಚರ್ ಗಳ ಮೇಲೆ ಎಸೆಯೋದಕ್ಕೆ ಶುರು ಮಾಡ್ತಾರೆ. ಅವುಗಳು ಎಲ್ಲರ ಕಣ್ಣಿಗೆ ಕಾಣಿಸ್ಲಿ ಅಂತ. ಇದರಿಂದ ಅಸ್ಥಿ ಪಂಜರಗಳು ಹಾಗೆ ಆ ಮಾನ್ಸ್ಟರ್ಸ್ ಗಳ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಹೀಗೆ ಇವರೆಲ್ಲರೂ ಫೈಟ್ ಮಾಡ್ತಾ ಮಾಡ್ತಾ ಅಸ್ಥಿ ಪಂಜರಗಳು ಆ ಮಾನ್ಸ್ಟರ್ಸ್ ಗಳಿಗೆ ಚೆನ್ನಾಗಿ ಹೊಡೆದು ಸೋಲಿಸ್ಬಿಡ್ತವೆ. ಇದಾದ್ಮೇಲೆ ಮಕ್ಕಳು ಮಿಸ್ ಪೆರೆಗ್ರಿನ್ಸ್ ಹಾಗೆ ಎಲ್ಲಾ ಎಂಬ್ರಿನ್ಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಬ್ಯಾರೋನ್ ಇವನ ಕಡೆ ಇಬ್ರು ವ್ಯಕ್ತಿಗಳ ಜೊತೆ ಬ್ಲಾಕ್ ಪೂಲ್ ಟವರ್ ನ ಒಳಗಡೆ ಕುಂತಿರ್ಬೇಕಾದ್ರೆ ಆಗ ಮಕ್ಕಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಷ್ಟೇ ಅಟ್ಯಾಕ್ ಮಾಡ್ತಿದ್ರು ಕೂಡ ಬ್ಯಾರೋನ್ ಕೇರೆ ಮಾಡ್ತಿರೋದಿಲ್ಲ. ಅದೆಲ್ಲದ್ರಿಂದ ತಪ್ಪಿಸ್ಕೊಂಡು ಎಲ್ಲಾ ಎಂಬ್ರಿನ್ಸ್ ಗಳಿರುವಂತ ಜಾಗಕ್ಕೆ ಹೋಗ್ತಾನೆ. ಆದ್ರಿಂದ ಜೇಕ್ ಹಾಗೆ ಅಮ್ಮ ಬಂದು ಇವನನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ಬ್ಯಾರೋನ್ ನ ಕಡೆ ಒಬ್ಬ ವ್ಯಕ್ತಿ ಆಲಿವ್ ನ ಫ್ರೀಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಆದ್ರಿಂದ ಏನೋಕ್ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಆನೆಯ ಒಂದು ದೊಡ್ಡ ಗೊಂಬೆಗೆ ಜೀವ ಬರ್ಸಿ ಅವನ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಈ ಕಡೆ ಟ್ವಿನ್ಸ್ ಗಳು ಇವರ ಮುಖನ ಬ್ಯಾರೋನ್ ಕಡೆ ಒಬ್ರು ಲೇಡಿಗೆ ತೋರಿಸ್ತಿದ್ದಂಗೆನೆ ಇವರು ಕಲ್ಲಾಗಿ ನಾಶ ಆಗೋಗ್ತಾರೆ. ಇದೆಲ್ಲ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಆಲಿವ್ ಎನೋಕ್ ನ ಇಷ್ಟ ಪಡ್ತಿದ್ದಾಳೆ ಅಂತ. ಇವನು ಕೂಡ ಇವಳನ್ನ ಆಕ್ಸೆಪ್ಟ್ ಮಾಡ್ತಾನೆ. ಈ ಕಡೆ ಅಮ್ಮಗೆ ಜಾಸ್ತಿ ಹೊತ್ತು ಬ್ಯಾರೋನ್ ನ ತಡೆಯೋದಕ್ ಆಗೋದಿಲ್ಲ. ಆದ್ರಿಂದ ಇವನು ಎಲ್ಲಾ ಎಂಬ್ರಿನ್ಸ್ ಪಕ್ಷಿಗಳಿರುವಂತ ಜಾಗಕ್ಕೆ ಬರ್ತಿದ್ದ
ಇದ್ದಕ್ಕಿದ್ದಂಗೆನೆ ಜೇಕ್ ಆ ಪಕ್ಷಿಗಳನ್ನ ಫ್ರೀ ಮಾಡಿ ಬಿಟ್ಬಿಡ್ತಾನೆ. ಇದರಿಂದ ಕೋಪ ಬಂದು ಬ್ಯಾರೋನ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನ ಇಬ್ರು ಫ್ರೆಂಡ್ಸ್ ಗಳು ಕೂಡ ಇಲ್ಲಿಗೆ ಬರ್ತಾರೆ. ಆಗ ಬ್ಯಾರೋನ್ ಜೇಕ್ ನ ರೀತಿ ಇವನ ವೇಷನ ಬದಲಾಯಿಸಿಕೊಂಡು ಇವನ ಫ್ರೆಂಡ್ಸ್ ಗಳೇ ಜೇಕ್ ನ ಸಾಯಿಸೋ ರೀತಿ ಮಾಡ್ತಿರ್ತಾನೆ. ಆಗ್ಲೇ ನಮ್ಗೆ ತೋರಿಸ್ತಾರೆ ಇವರ ಹಿಂದೆಯಿಂದ ಒಂದು ಹ್ಯಾಲೋ ಮಾನ್ಸ್ಟರ್ ಬರ್ತಿರುತ್ತೆ. ಇದು ಒರಿಜಿನಲ್ ಜೇಕುಗೇನೋ ಗೊತ್ತಾಗುತ್ತೆ, ಆದ್ರೆ ಜೇಕ್ ಆಗಿ ಕನ್ವರ್ಟ್ ಆಗಿರುವಂತ ಬ್ಯಾರೋನ್ಗೆ ಕಾಣಿಸ್ತಿರೋದಿಲ್ಲ. ಆದ್ರಿಂದ ಆ ಮಾನ್ಸ್ಟರ್ ಇವನೇ ಜೇಕ್ ಇರ್ಬೇಕು ಅಂತ ಬ್ಯಾರೋನ್ ನ ಕಣ್ಗಳನ್ನ ಕಿತ್ಕೊಂಡು ಅವನನ್ನ ಸಾಯಿಸ್ಬಿಡುತ್ತೆ. ಹಾಗೆ ಇವರು ಆ ಮಾನ್ಸ್ಟರ್ ಕೂಡ ಸಾಯಿಸ್ಬಿಡ್ತಾರೆ. ಈಗ ಇವ್ರಿಗಿದ್ದಂತ ಎಲ್ಲಾ ಪ್ರಾಬ್ಲಮ್ ಗಳು ಮುಗ್ದೋಗಿದೆ. ಆದ್ರಿಂದ ಜೇಕ್ ಇವನ ಎಲ್ಲಾ ಫ್ರೆಂಡ್ಸ್ ಗಳನ್ನ ಮತ್ತೆ 1943ಕ್ಕೆ ಕಳಿಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಜಾಸ್ತಿ ಹೊತ್ತು ಇವರೆಲ್ಲರೂ ಇಲ್ಲೇ ಇದ್ರೆ ತುಂಬಾ ಬೇಗ ವಯಸ್ಸಾಗಿ ಸತ್ತೋಗ್ತಾರೆ. ಆದ್ರಿಂದ ಜೇಕ್ ಮಾತ್ರ ಇಲ್ಲೇ ಇದ್ದು ಮತ್ತೆ ಇವರೆಲ್ಲರನ್ನೂ 1943ಕ್ಕೆ ಕಳಿಸ್ತಿರ್ತಾನೆ. ಇಲ್ಲಿ ಜೇಕ್ ಹಾಗೆ ಎಮಾ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿರೋಂತ ವಿಷಯನ ಹೇಳ್ಕೊತಾರೆ. ಆದ್ರೆ ಇವರಿಬ್ರು ಒಟ್ಟಿಗಿರೋದಕ್ಕಾಗುದಿಲ್ಲ. ಇಬ್ರು ಟೈಮ್ ಲೈನ್ ಗಳು ಬೇರೆ ಬೇರೆ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಎಮಾ ಎಲ್ಲರನ್ನು ಕರ್ಕೊಂಡು ಆ ಟೈಮ್ ಪೋರ್ಟಲ್ ನ ಸಹಾಯದಿಂದ ಮತ್ತೆ 1943ಕ್ಕೆ ಬರ್ತಾಳೆ. ಈ ಕಡೆ ಜೇಕ್ ಇವನ ತಾತನ ಮನೆ ಹತ್ರ ಬಂದು ನೋಡಿದ್ರೆ ಇವನ ತಾತ ಇನ್ನು ಕೂಡ ಬದುಕೆ ಇರ್ತಾರೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಜೇಕ್ ಹಾಗೆ ಇವನ ಫ್ರೆಂಡ್ಸ್ ಗಳು ಆಗ್ಲೇ ಒಂದು ಟೈಮ್ ಪೋರ್ಟಲ್ ಇಂದ 1943ರಿಂದ 2016ಕ್ಕೆ ಬಂದ್ರಲ್ಲ. ಆಗ ಅವರೆಲ್ಲ ಜೇಕ್ ನ ತಾತ ಸಾಯೋದಕ್ಕಿಂತ ಒಂದು ವಾರಕ್ಕೆ ಮುಂಚೆನೆ ಬಂದು ತಲುಪಿಟ್ಟಿರ್ತಾರೆ. ಈಗ ಜೇಕ್ ಹಾಗೆ ಇವನ ಫ್ರೆಂಡ್ಸ್ ಗಳೆಲ್ಲ ಬ್ಯಾರೋನ್ ಇವನ ತಾತನ ಸಾಯಿಸೋದಕ್ಕಿಂತ ಒಂದು ವಾರಕ್ಕಿಂತಾನೆ ಮುಂಚೆನೆ ಬಂದು ಬ್ಯಾರೋನ್ ಸಾಯಿಸಿರೋದ್ರಿಂದಾನೆ ಇವನ ತಾತ ಈಗ ಬದುಕಿರೋದು. ಯಾಕೆಂತಂದ್ರೆ ಇವನ ತಾತನ ಸಾಯಿಸೋದಕ್ಕೆ ಬ್ಯಾರನ್ನೇ ಬದುಕಿಲ್ಲ ಅಂತಂದ್ರೆ ಇವನ್ ತಾತ ಹೇಗ್ ಸಾಯ್ತಾರೆ. ನಂತರ ಇವನ ತಾತನ್ಗೆ ಗೊತ್ತಾಗುತ್ತೆ ಅಮ್ಮ ಹಾಗೆ ಇವನು ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅಂತ. ಅದಕ್ಕೆ ಒಂದು ಬುಕ್ ಅನ್ನ ಕೊಡ್ತಾರೆ. ಈ ಬುಕ್ ನಲ್ಲಿ ಎಲ್ಲೆಲ್ಲಿ ಟೈಮ್ ಪೋರ್ಟಲ್ ಗಳು ಇದಾವೆ ಅಂತ ಇರುತ್ತೆ. ಯಾಕೆಂತಂದ್ರೆ ಆಗ್ಲೇ ಅಮ್ಮ ಹಾಗೆ ಮಕ್ಳೆಲ್ಲರೂ ಒಂದು ಟೈಮ್ ಪೋರ್ಟಲ್ ಇಂದ 1943ಕ್ಕೆ ಹೋದ್ರಲ್ಲ. ಆ ಟೈಮ್ ಪೋರ್ಟಲ್ ಈಗ ಕ್ಲೋಸ್ ಆಗ್ಬಿಟ್ಟಿದೆ. ಅದಕ್ಕೆ ಜೇಕ್ ಬುಕ್ ಅಲ್ಲಿ ಇರೋ ರೀತಿನೇ ಎಲ್ಲೆಲ್ಲಿ ಟೈಮ್ ಪೋರ್ಟಲ್ ಗಳು ಇದಾವೆ ಅಂತ ತಿಳ್ಕೊಂಡು ಕೊನೆಗೆ 1943ಕ್ಕೆ ಬರ್ತಾನೆ. ಅಮ್ಮ ಹಾಗೆ ಮಕ್ಳೆಲ್ಲರೂ ಶಿಪ್ ನಲ್ಲಿ ಹೋಗ್ತಿರ್ತಾರಲ್ಲ ಅದೇ ಟೈಮ್ಗೆ ಬರ್ತಾನೆ. ಇವಳಿಗಂತೂ ಜೇಕ್ ನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ಕೊನೆಗೂ ಇವರಿಬ್ರು ಒಂದಾಗ್ತಾರೆ. ಇದನ್ನ ಇಷ್ಟೊತ್ವರೆಗೂ ಪಕ್ಷಿಯಾಗಿ ಕನ್ವರ್ಟ್ ಆಗಿದ್ದಂತ ಮಿಸ್ ಪೆರೆಗ್ರಿನ್ಸ್ ಕೂಡ ಖುಷಿಯಿಂದ ನೋಡ್ತಿರ್ತಾರೆ. ಹಾಗೆ ಎಲ್ಲರೂ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಟೈಮ್ ಲೂಪ್ ಅನ್ನ ಕ್ರಿಯೇಟ್ ಮಾಡಿ ಅನಂತ ಕಾಲದವರೆಗೂ ಜೀವನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.